ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ 5 ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತು. ಆದ್ರೆ ಇದೀಗ ಈ ಗ್ಯಾರಂಟಿ ಯೋಜನೆಗಳೇ ಸಿದ್ದು ಸರ್ಕಾರಕ್ಕೆ ಹೊರೆಯಾಗ್ತಿದ್ಯಾ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಪಂಚ ಗ್ಯಾರಂಟಿಗಳು ನಮ್ಮ ಸರ್ಕಾರಕ್ಕೆ ಬರ್ಡನ್. ಸಿದ್ದು ಸರ್ಕಾರಕ್ಕೆ ಪಂಚ ಗ್ಯಾರಂಟಿಗಳಿಂದಾಗಿ ಹೊರೆ ಹಾಕ್ತಿದ್ಯಾ ಅನ್ನುವಂಥ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯಿಂದ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಇದೀಗ ರಾಜಕೀಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ಇದೀಗ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಏನಾದರೂ ಬದಲಾವಣೆಗಳನ್ನ ತರಬೇಕಾ ಅಥವಾ ಪರಿಷ್ಕರಣೆಗಳನ್ನ ಮಾಡಬೇಕಾ ಅನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡುವಂತಹ ಪರಿಸ್ಥಿತಿಯನ್ನ ಕೂಡ ತಂದು ಇಟ್ಟಿರುವಂತದ್ದು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಭಾಷಣವನ್ನ ಮಾಡಿದ್ದಾರೆ. ಈ ಭಾಷಣದಲ್ಲಿ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಮಾತನಾಡಿರುವಂತದ್ದು. ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಪರಿಷ್ಕರಣೆ ಮಾಡಬೇಕು, ಅಷ್ಟು ಗ್ಯಾರಂಟಿಗಳು ನಮ್ಮ ಸರ್ಕಾರಕ್ಕೆ ಹೊರೆ ಹಾಕ್ತಿದೆ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದು ಸರ್ಕಾರಕ್ಕೆ ಹೊರೆ ಆಗ್ತಿದ್ಯಾ ಗ್ಯಾರಂಟಿಗಳು? ಪಂಚ ಗ್ಯಾರಂಟಿಗಳು ನಮ್ಮ ಸರ್ಕಾರಕ್ಕೆ ಬರ್ಡನ್ ಅಂದಿದ್ದಾರೆ ಡಿಸಿಎಂ ಡಿಕೆಶಿ. ಸಿದ್ದು ಸರ್ಕಾರಕ್ಕೆ ಪಂಚ ಗ್ಯಾರಂಟಿಗಳಿಂದಾಗಿ ಹೊರೆ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯಿಂದ ಸಂಚಲನವೇ ಸೃಷ್ಟಿಯಾಗಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಷಣ ಮಾಡಿದ್ದಾರೆ. ಗ್ಯಾರಂಟಿಗಳು ಸರ್ಕಾರಕ್ಕೆ ಬರ್ಡನ್ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದೇ ಒಂದು ಹೇಳಿಕೆ ಇದೀಗ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಸರ್ಕಾರಕ್ಕೆ ಗ್ಯಾರಂಟಿಗಳು ಬರ್ಡನ್ ಆಗ್ತಿದೆ, ಬರ್ಡನ್ ಆಗ್ತಿದ್ರೂ ಕೂಡ ನಮ್ಮ ಸರ್ಕಾರ ಗ್ಯಾರಂಟಿಯನ್ನ ಕೊಡ್ತಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ಕೊಡ್ತಿದೆ ಅಂದ್ರೆ ನಿಮಗೆ ಧೈರ್ಯ ತುಂಬಬೇಕು, ಅದಕ್ಕಾಗಿ ಕೊಡ್ತಾ ಇರುವಂತದ್ದು ಅಂತ ಡಿಸಿಎಂ ಡಿಕೆಶಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ರೆಡಿ ಆಗಿದ್ದಾರೆ, ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ, ಸಭೆಯನ್ನ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಡಿಸಿಎಂ ಡಿಕೆಶಿ ಕೊಟ್ಟಿರುವಂತ ಈ ಹೇಳಿಕೆ ಸಂಚಲನವನ್ನ ಮೂಡಿಸಿರುವಂತದ್ದು. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಸರ್ಕಾರದ ಬಜೆಟ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಾದ್ರು ಡಿಮ್ಯಾಂಡ್ ಇದ್ರು ಅಂತಂದ್ರೆ ವಿ ನೆವರ್ ಕಾಂಪ್ರಮೈಸ್. ನಾವು ಯಾವ್ದಕ್ಕೂ ಕೂಡ ನಾವು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿಲ್ಲ. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾಕೆ ಅಂತಂದ್ರೆ ಚಿಕ್ಕಮ್ಮೆ 20,000 ರೂಪಾಯಿ ಅಷ್ಟು ನಮ್ಮ ಮಕ್ಕಳಿಗೆ ಹುಡುಗ ತಂದೆ ತಾಯಿಗಳಿಗೆ ಫ್ರೀ ಬಸ್ ಕೊಡ್ರಿ, ಫ್ರೀ ಕರೆಂಟ್ 200 ಯೂನಿಟ್ ಕರೆಂಟ್ ಇರ್ಲಿ. ಇವೆಲ್ಲ ಯಾಕೆ ಸ್ಕೀಮ್ಸ್ ಅಂದ್ರೆ ಸರ್ಕಾರದ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೋಬಲ್ 10 ರೂಪಾಯಿ ಜಾಸ್ತಿ 10 ರೂಪಾಯಿ ಇತ್ತು ಅಂತಂದ್ರೆ 300 ರೂಪಾಯಿ ಕೊಡಕ್ ಮುಂದೆ ಬರ್ತಾರೆ. ಹಾಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ದೊಡ್ಡ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ. ಸೊ ಅದರಿಂದ ನೀವೆಲ್ಲ ಕೂಡ ಇವತ್ತು ಇದೊಂದು ವಿನೂತನವಾದಂತ ಕಾಯಿಲೆ ಏನಪ್ಪಾ ನಮ್ಗೆ 50,000 5 ಲಕ್ಷ ಪ್ರತಿ ತಿಂಗಳು ಕಟ್ಟಬೇಕು. ಇವೆಲ್ಲ ನಮ್ಮ ಸರ್ಕಾರದ ಬಜೆಟ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಾದ್ರು ಡಿಮ್ಯಾಂಡ್ ಇದ್ರು ಅಂತಂದ್ರೆ ವಿ ನೆವರ್ ಕಾಂಪ್ರಮೈಸ್. ನಾವು ಯಾವ್ದಕ್ಕೂ ಕೂಡ ನಾವು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿಲ್ಲ. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾಕೆ ಅಂತಂದ್ರೆ ಚಿಕ್ಕಮ್ಮೆ 20,000 ರೂಪಾಯಿ ಅಷ್ಟು ನಮ್ಮ ಮಕ್ಕಳಿಗೆ ಹುಡುಗ ತಂದೆ ತಾಯಿಗಳಿಗೆ ಫ್ರೀ ಬಸ್ ಕೊಡ್ರಿ, ಫ್ರೀ ಕರೆಂಟ್ 200 ಯೂನಿಟ್ ಕರೆಂಟ್ ಇರ್ಲಿ. ಇವೆಲ್ಲ ಯಾಕೆ ಸ್ಕೀಮ್ಸ್ ಅಂದ್ರೆ ಸರ್ಕಾರದ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಹಿರಿಯ ಪ್ರತಿನಿಧಿ ಗೋವಿಂದ್ ಸಂಪರ್ಕದಲ್ಲಿದ್ದಾರೆ. ಗೋವಿಂದ್, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ 5 ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡುತ್ತೆ. ಆದ್ರೆ ಇದೀಗ ಎಲ್ಲೋ ಒಂದ್ ಕಡೆ ಬರ್ಡನ್ ಆಗ್ತಾ ಇದೆ ಅಂತ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು. ಏನಾಗ್ತಾ ಇದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಹಿಂದೆ ಕೂಡ ಗ್ಯಾರಂಟಿ ಯೋಜನೆ ವಿಚಾರ ಸಂಬಂಧಪಟ್ಟಂತೆ ಕೆಲ ಕಾಂಗ್ರೆಸ್ ನಾಯಕರಲ್ಲೇ ಸಚಿವರಲ್ಲೇ ಒಂದು ರೀತಿ ಅಸಮಾಧಾನ ಇತ್ತು. ಅಂದ್ರೆ ಎಲ್ಲರಿಗೂ ಕೂಡ ಗ್ಯಾರಂಟಿ ಯೋಜನೆ ಏನು ಕೊಡಬೇಕು, ಯಾರು ನಿಜವಾದ ಬಡವರು ಇದ್ದಾರೆ ಅವರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಕೊಡೋಣ. ಈ ರೀತಿ ಎಲ್ಲರಿಗೂ ಕೂಡ ಗ್ಯಾರಂಟಿ ಯೋಜನೆ ಕೊಡ್ತಾ ಹೋದ್ರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ನಮ್ಗೆ ದುಡ್ಡು ಸಿಗೋದಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕ್ಷೇತ್ರಗಳಿಗೆ ಹೋದಂತ ಸಂದರ್ಭದಲ್ಲಿ ನಾವು ಏನು ಮುಖ ಎತ್ತಿ ತೋರ್ಸೋದಕ್ಕಾಗ್ತಾ ಇಲ್ಲ. ಯಾವುದೇ ರೀತಿಯ ರಸ್ತೆ ಕಾಮಗಾರಿ ಇರ್ಬೋದು, ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕಾಮಗಾರಿಗಳಿಂದ ಅದು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದಿಷ್ಟು ಕಡಿವಾಣ ಆಗ್ಬೇಕು.
ಕೊಡ್ಬೇಕು ಅಂದ್ರೆ ಎಲ್ಲಿ ಶ್ರೀಮಂತರು ಯಾರ್ಯಾರಿದ್ದಾರೆ, ಇವಾಗ ಎಲ್ರಿಗೂ ಕೂಡ ಒಂದೇ ರೀತಿಯ ಒಂದು ಮಾನದಂಡ ಮಾಡೋದು ಸರಿಯಿಲ್ಲ ಅಂತೇಳಿ ಹಿಂದೆ ಕೆಲ ಸಚಿವರು ಕೂಡ ಮಾತನಾಡಿದ್ರು. ಇದಾದ ಬಳಿಕ ಕೆಲವೊಂದಿಷ್ಟು ಪರ ವಿರುದ್ಧ ಚರ್ಚೆ ಆದ ಬಳಿಕ ಈ ಒಂದು ಗ್ಯಾರಂಟಿ ಯೋಜನೆ ವಿಚಾರ ಸಂಬಂಧಪಟ್ಟಂತೆ ಯಾರು ಕೂಡ ಮಾತನಾಡಿರ್ಲಿಲ್ಲ. ಆದ್ರೆ ನಿನ್ನೆ ಅಷ್ಟೇ DCM DK ಶಿವಕುಮಾರ್ ಅವರು ಒಂದು ವೇದಿಕೆಯಲ್ಲಿ ನೇರವಾಗಿ ಹೇಳಿದ್ರು, ಹೌದು ಗ್ಯಾರಂಟಿ ಯೋಜನೆ ವಿಚಾರ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಬರ್ಡನ್ ಆಗಿದೆ ಅಂತೇಳಿ. ಅದು ಎಲ್ಲೊಂದ್ ಕಡೆ ಅನೇಕ ಏನು ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಕಾಂಗ್ರೆಸ್ ನಲ್ಲಿ ಇರುವಂತಹ ನಾಯಕರು ಇರ್ಬೋದು, ಅವರ ಮನದಾಳದ ಮಾತನ್ನ ನಿನ್ನೆ DK ಶಿವಕುಮಾರ್ ಹೇಳಿದಂತೆ ಮತ್ತೊಮ್ಮೆ ಹೇಳಿದಂತೆ ಕಾಣಿಸ್ತಿದೆ. ಇವತ್ತು ಕೂಡ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಏನು ಕೈಗಾರಿಕಾ ಸಚಿವರಾದಂತಹ MB ಪಾಟೀಲ್ ಅವರು ಕೂಡ ಇದನ್ನ ಒಂದು ಮತ್ತೆ DK ಶಿವಕುಮಾರ್ ಹೇಳಿಕೆನೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಹೌದು ಖಂಡಿತವಾಗ್ಲು ಎಲ್ಲೋ ಒಂದ್ ಕಡೆ ಹಿಂದೆ ಒಂದು ಸಿಲಿಂಡರ್ ವಿಚಾರ ಸಂಬಂಧಪಟ್ಟಂತೆ, ಸಬ್ಸಿಡಿ ವಿಚಾರ ಸಂಬಂಧಪಟ್ಟಂತೆ ಮೋದಿ ಅವರು ಒಂದು ಕರೆ ಕೊಟ್ಟಿದ್ರು. ಅಂದ್ರೆ ಯಾರ್ಯಾರು ಶ್ರೀಮಂತರಿದ್ದಾರೆ ಅವರೆಲ್ಲರೂ ಕೂಡ ಸಬ್ಸಿಡಿಯನ್ನು ಬಿಡಿ ಅಂತೇಳಿ ಲಕ್ಷಾಂತರ ಜನ ಆ ಒಂದು ಸಬ್ಸಿಡಿಯನ್ನು ಬಿಟ್ಟಿದ್ರು. ಅದೇ ರೀತಿ ಇಲ್ಲಿ ಗ್ಯಾರಂಟಿ ಯೋಜನೆ ವಿಚಾರ ಸಂಬಂಧಪಟ್ಟಂತೆ ಕೂಡ ಎಲ್ಲರಿಗೂ ಕೂಡ ಒಂದೇ ಮಾನದಂಡ ಅಡಿಯಲ್ಲಿ ಒಂದು ಗ್ಯಾರಂಟಿ ಯೋಜನೆ ಕೊಡೋದು ಬೇಡ. ಹಾಗಾಗಿ ಶ್ರೀಮಂತರು ಎಲ್ಲರೂ ಕೂಡ ಪಡಿತಾ ಇದ್ದಾರೆ. ಶ್ರೀಮಂತರಿಗೆ ಯಾಕೆ ಗ್ಯಾರಂಟಿ ಯೋಜನೆ ಬೇಕು? IT ಏನು ಪೇ ಮಾಡ್ತಾರೆ ವರ್ಷ ಅವರು ಕೂಡ ಬಸ್ಸಲ್ಲಿ, ಸರ್ಕಾರಿ ಬಸ್ಸಲ್ಲಿ ಓಡಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ MB ಪಾಟೀಲ್ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಗ್ಯಾರಂಟಿ ಯೋಜನೆ ವಿಚಾರ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಮಸ್ಯೆ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಯಾರಿಗೆ ತಲುಪಬೇಕು? ಯಾಕಂದ್ರೆ ರಾಜ್ಯ ಸರ್ಕಾರದ ಮೊದಲು ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಯೋಜನೆ ಪ್ರತಿಯೊಬ್ಬರಿಗೂ ಕೊಡಬೇಕು, ಬಡವರು, ಶ್ರೀಮಂತರು, ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಕೊಡಬೇಕು ಅಂತ ಹೇಳಿದ್ರು. ಆದ್ರೆ ಬರ್ತಾ ಎಲ್ಲೋ ಒಂದ್ ಕಡೆ ಸರ್ಕಾರದ ಒಂದು ಖಜಾನೆ, ಆರ್ಥಿಕ ಪರಿಸ್ಥಿತಿ ಇದೆಲ್ಲವೂ ಕೂಡ ಗಮನ ಇಟ್ಕೊಂಡೆ ಕೆಲ ಸಚಿವರು ನೇರವಾಗಿ ಈಗ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಶ್ರೀಮಂತರು ಯಾರ್ಯಾರು ಗ್ಯಾರಂಟಿ ಯೋಜನೆಯನ್ನ ಪಡಿತಾ ಇದ್ದಾರೆ ಅವರೆಲ್ಲರೂ ಕೂಡ ವಾಪಸ್ಸನ್ನ ತೆಗೆದುಕೊಳ್ಬೇಕು. ಆ ರೀತಿಯ ಒಂದು ಚರ್ಚೆ ನಡೀತಿದೆ ಹೌದು ಅಂತೇಳಿ MB ಪಾಟೀಲ್ ಅವರು ಕೂಡ DK ಶಿವಕುಮಾರ್ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಗ್ಯಾರಂಟಿ ಯೋಜನೆ ವಿಚಾರದ ಪಂಚ ಗ್ಯಾರಂಟಿ ಏನಿದೆ ಇದು ಮುಂದಿನ ದಿನಗಳಲ್ಲಿ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ಹೊರೆ ಆಗ್ತಿದೆ. ಹಾಗಾಗಿ ಒಂದಿಷ್ಟು ಪರಿಶೀಲನೆ ಮಾಡಿ ಅದಕ್ಕೆ ಒಂದು ಕಡಿವಾಣ ಹಾಕುವಂತದ್ದು ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಸಚಿವರೇ ಈಗ ನೇರವಾಗಿ ಹೇಳ್ತಾ ಇದ್ರೆ ಬಹಿರಂಗವಾಗಿ ಗ್ಯಾರಂಟಿ ಯೋಜನೆ ವಿಚಾರ ಸಂಬಂಧಪಟ್ಟಂತೆ ಬರ್ಡನ್ ಆಗಿದೆ ಅಂತ ಹೇಳ್ತಾ ಇದ್ರೆ. ಹಾಗಾಗಿ ಈ ಒಂದು ಯೋಜನೆ ಮುಂದಿನ ದಿನಗಳಲ್ಲಿ ಹಂತವಾಗಿ ಕ್ರಮೇಣವಾಗಿ ಕಡಿಮೆ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಪ್ರತಿಪಕ್ಷ BJP JDS ನಾಯಕರು ಯಾಕಂದ್ರೆ ಸರ್ಕಾರ ಕೊಟ್ಟಂತ ಮಾತನ್ನ ನೀವು ಏನು ಪ್ರಾರಂಭದಲ್ಲಿ ಚುನಾವಣೆ ಮುನ್ನ ಯಾವ ರೀತಿ ಒಂದು ಕೊಟ್ಟ ಮಾತೇನಿದೆ ಆ ಮಾತಿನಂತ 5 ವರ್ಷ ನೀವು ಕೊಡ್ಲೇಬೇಕು ಅಂತೇಳಿ ಪ್ರತಿಪಕ್ಷ BJP JDS ನಾಯಕರು ಕೂಡ ಸರ್ಕಾರದ ಹೇಳಿಕೆಗೆ, ಸರ್ಕಾರದ ವಿಚಾರದ ತೀರ್ಮಾನಕ್ಕೆ ಈಗಾಗಲೇ ತಿರುಗಿಬಿದ್ದಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆ ವಿಚಾರ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳಲ್ಲಿ ಪರಿಷ್ಕರಣೆ ಆಗೋದು ಬಹುತೇಕವಾಗಿ ಖಚಿತ ಅಂತ ಕೂಡ ಹೇಳಲಾಗ್ತಿದೆ. ಸುಕನ್ಯಾ, ಧನ್ಯವಾದಗಳು ಗೋವಿಂದ್ ಹೆಚ್ಚಿನ ಮಾಹಿತಿಗಾಗಿ. ಪಂಚ ಗ್ಯಾರಂಟಿಗಳು ನಮ್ಮ ಸರ್ಕಾರಕ್ಕೆ ಬರ್ಡನ್ ಆಗಿದೆ ಅಂತ DCM DK ಶಿವಕುಮಾರ್ ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇಷ್ಟು ದಿನ ವಿರೋಧ ಪಕ್ಷದವರು ಅಷ್ಟೇ ಟೀಕೆಯನ್ನ ಮಾಡ್ತಿದ್ರು ಗ್ಯಾರಂಟಿ ಯೋಜನೆಗಳ ಬಗ್ಗೆ. ಆದ್ರೆ ಇದೀಗ ಸ್ವಪಕ್ಷದಲ್ಲೇ ಈ ರೀತಿಯಾದಂತಹ ಹೇಳಿಕೆ ಬಂದಿರೋದ್ರಿಂದ ಸಂಚಲನ ಸೃಷ್ಟಿಯಾಗಿದೆ.